ಲಿಂಬೆ ಹಣ್ಣು ಕಿತ್ತಳೆ ಹಣ್ಣು ಮುಸುಂಬೆ ಹಣ್ಣು ಜ್ಯೂಸ್ ಮಾಡೋದು. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ಚಾಕು ಚೂರಿನ ಬೇಡ. ಈಸಿಯೆಸ್ಟ್ ಜ್ಯೂಸರ್ ಇನ್ ದ ವರ್ಲ್ಡ್, ಸ್ಮಾಲೆಸ್ಟ್ ಜ್ಯೂಸರ್ ಇನ್ ದ ಗ್ಲೋಬಲ್, ನ್ಯಾನೋ ಜ್ಯೂಸರ್. ಈಗ ಇಡೋದು, ಜಸ್ಟ್ ಪ್ರೆಸ್ ಮಾಡಬೇಡಿ, ಎಡ ಬಲ ತಿರ್ಸು, ಲೆಫ್ಟ್ ಆ್ಯಂಡ್ ರೈಟ್ ಪ್ರೆಸ್ ಮಾಡಿ. ಪ್ರೆಸ್ ದ ಫ್ರೂಟ್ ಬೈ ಆಲ್ ಸೈಡ್, ದ ಎಂಟೈರ್ ಕ್ಲೀನ್ ಜ್ಯೂಸ್ ವಿಲ್ ಕಮ್ ಔಟ್ ವಿತಿನ್ 1 second. ಸೇಮ್ ಪ್ರೊಸೀಜರ್ ಫಾರ್ ಲೆಮನ್, ಸ್ವೀಟ್ ಲೆಮನ್, ಆರೆಂಜ್ ಆ್ಯಂಡ್ ಟೊಮೆಟೊ. ಇಲ್ಲ ಸರ್, ಇಲ್ವಾ? ಸರಿ, 40 ತಗೊಳ್ಳಿ. ನಾನು 10 ಕೊಡಬೇಕು ಅವರಿಗೆ, ತಗೊಳ್ಳಿ. ಗೌರವಾನ್ವಿತರೆ, ವಿದ್ಯಾವಂತರೆ, ಬುದ್ಧಿವಂತರೆ, ಇದೊಂದು ಹೊಸ ಐಟಮ್. ಈ ಹೊಸ ಐಟಮ್ ಏನಂತ ಹೇಳಿದ್ರೆ ಲಿಂಬೆ ಹಣ್ಣು ಜ್ಯೂಸ್ ಮಾಡೋ ಯಂತ್ರ. ಇದರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಂಬೆ ಹಣ್ಣು 3 ಹಣ್ಣಿಗೆ ಆಗುತ್ತೆ. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ಚಾಕು ಬೇಡ, ಚೂರು ಬೇಡ. ಹೆಚ್ಚು ಕಡಿಮೆ 6 ವರ್ಷ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಕೊಳ್ಳಿ, ಹೀಗೆ ಇದರಲ್ಲಿ ಮೇಲೆ ಹಲ್ಲು ಬರುತ್ತೆ. ಈ ಹಲ್ಲು ಕತ್ತಿ ಥರ ಆ್ಯಕ್ಟ್ ಮಾಡುತ್ತೆ. ಇದು ಫಿಲ್ಟ್ರು, ಇದು ಪ್ಲೇಟ್, ಇದು ಗ್ಲಾಸ್. ನೋಡ್ಲಿಕ್ಕೆ ಸಣ್ಣದು, ನ್ಯಾನೋ ಜ್ಯೂಸರ್ ಅಂತ ಇದ್ರೆ ನ್ಯಾನೋ ಜ್ಯೂಸರ್. ಇದು ಪಾಕೆಟ್ ಹಾಕೊಂಡು ಮನಿ ಪರ್ಸಲ್ಲಿ ಇಟ್ಟು ನೀವು ಹೋದೆಲ್ಲ ಜ್ಯೂಸ್ ಮಾಡ್ಬೋದು. ಎಲ್ಲಿ ಬೇಕಾದಲ್ಲಿ, ಕಾರಲ್ಲಿ, ಟೂರಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ, ಆಫೀಸಲ್ಲಿ ಎಲ್ಲ ಹೋಗ್ತಿರೋ ಜ್ಯೂಸ್ ಮಾಡ್ಬೋದು. ಈಗ ಜ್ಯೂಸ್ ಮಾಡೋ ವಿಧಾನ ಹೇಳಿಕೊಡ್ತೀನಿ. ನೋಡೋರು ಏನು ಮಾಡಬೇಕು, ಸ್ವಲ್ಪ ಹತ್ರಕ್ಕೆ ಬಂದು ವಿಡಿಯೋಕ್ಕೂ ಮುಖ ಕೊಡಿ. ಇಲ್ಲಿ ನೋಡಿ, ಹತ್ರಕ್ಕೆ ಬನ್ನಿ, ಕಮ್ ನಿಯರರ್. ಹಣ್ಣು ಕೊಯ್ಯೋದು ಬೇಡ ಅಥವಾ ಮೆದು ಮಾಡೋದು ಬೇಡ. ಇದು ಕಾಯಾದರೂ ಸರಿ, ಹಣ್ಣಾದರೂ ಸರಿ, ಒಣಗಿದ್ದು ಸರಿ. ಲೆಮನ್, ಸ್ವೀಟ್ ಲೆಮನ್, ಆರೆಂಜ್ ಆ್ಯಂಡ್ ಟೊಮೆಟೊ ಇಲ್ಲಿ ಅಥವಾ ಇಲ್ಲಿ ಮಾಡಬೇಕು. ಯಾವುದೋ ಒಂದು ಕಡೆ ಒಳ್ಳೆ ಹಣ್ಣು ತೊಗೊಳ್ಳಿ, ಕಾಯಿ ತೊಗೊಳ್ಳಿ, ಹಣ್ಣು ತೊಗೊಳ್ಳಿ, ಯಾವ್ದು ಬೇಕಾ ತೊಗೊಳ್ಳಿ. ಒಳ್ಳೆ ಹಣ್ಣು ತಗೊಳ್ತೀನಿ, ತುಂಬ ಜನ ಇದ್ದಾರಲ್ಲ. ಇಲ್ಲಿ ನೋಡಿ, ಕಾಯಿ ಇದು ಹೇಗೆ ಕಾಯಿ ಜ್ಯೂಸ್ ಆಗಿದೆ, ಇಲ್ಲಿ ಅಥವಾ ಇಲ್ಲಿ ಮಾಡಬೇಕು. ಇಲ್ಲಿ ಹಲ್ಲು ಬರುತ್ತಲ್ಲ, ಸೆಂಟರ್ ಪಾಯಿಂಟ್ ಇಲ್ಲಿ. ಈಗ ಇಡೋದು, ಜಸ್ಟ್ ಪ್ರೆಸ್ ಮಾಡಬೇಡಿ, ಎಡ ಬಲ ತಿರ್ಸು, ಲೆಫ್ಟ್ ಆ್ಯಂಡ್ ರೈಟ್. ಮೇಲೆ ಸಿಪ್ಪೆ ಆಯ್ತಲ್ಲ, ಹಾಗೆ ತಿರ್ಸ್ಕೊಂಡು ನೋಡಿ, ತಿರ್ಸಿ ಪೂರ ಒಳಗಡೆ ಹೋಗ್ಬೇಕು. ಎಲ್ಲಿವರೆಗೆ? ಈ ಪ್ಲೇಟ್ವರೆಗೆ. ಒಳಗೆ ತೊಳೆಗಳಿರುತ್ತಲ್ಲ ಸರ್, ತೊಳೆಗಳು ಕಟ್ಟಾಗುತ್ತೆ. ಈಗ ನೀವೇನು ಮಾಡಿ, 2 ಬೆರ್ಲಿ ಇಡಬೇಕು, 1 ಬೆರ್ಲಿ. ಈ ಹಣ್ಣನ್ನು ಸ್ವಲ್ಪ ಪ್ರೆಸ್ ಮಾಡಿ. ಪ್ರೆಸ್ ದ ಫ್ರೂಟ್ ಬೈ ಆಲ್ ಸೈಡ್, ದ ಎಂಟೈರ್ ಕ್ಲೀನ್ ಜ್ಯೂಸ್ ವಿಲ್ ಕಮ್ ಔಟ್ ವಿತಿನ್ 1 second. ಸೇಮ್ ಪ್ರೊಸೀಜರ್ ಫಾರ್ ಲೆಮನ್, ಸ್ವೀಟ್ ಲೆಮನ್, ಆರೆಂಜ್ ಆ್ಯಂಡ್ ಟೊಮೆಟೊ ಆಲ್ಸೋ. ಇದು ಗ್ಲಾಸ್ ಹಾಕೊಂಡು ಜ್ಯೂಸ್ ಮಾಡು. ಒಂದು ಲಿಂಬೆ ಎಷ್ಟು ಕಾಮನ್ ಆಗಿ 3 ರೂಪಾಯಿ ಇರುತ್ತೆ. ಸಕ್ಕರೆ ಒಂದು 3 ರೂಪಾಯಿ, 6 ರೂಪಾಯಿ ಆಯಿತು. 6 ರೂಪಾಯಿ 6 ಗ್ಲಾಸ್ ಜ್ಯೂಸ್ ಆಗುತ್ತೆ. 6 ಗ್ಲಾಸ್ ಜ್ಯೂಸ್ ಅಂಗಡಿ ಹೋಗಿ ಕೇಳಿದ್ರೆ 120 ರೂಪಾಯಿ ಆಗುತ್ತೆ. ಇದು ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಂಬೆ ಹಣ್ಣು ಜ್ಯೂಸ್ ಮಾಡೋ ಯಂತ್ರ. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ಚಾಕು ಬೇಡ, ಬರೀ 30 ರೂಪಾಯಿ. ಇವತ್ತು 30 ರೂಪಾಯಿ, ಇವತ್ತು ಮಾತ್ರ. ಇವತ್ತಿನ ಎಕ್ಸಿಬಿಷನ್ 30 ರೂಪಾಯಿ. ನಾಳೆ ಜಾಸ್ತಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಪ್ರತಿ ದಿವಸ ಮಾರ್ಕೆಟ್ ಲಿಂಬೆ ಹಣ್ಣಿಗೆ ಉಂಟು, ಹಾಗೆ ರೇಟ್ ಜಾಸ್ತಿ ಕಮ್ಮಿ ಆಗುತ್ತೆ. ಲಿಂಬೆ ಹಣ್ಣು ಇಲ್ಲಿ ನೋಡಿ, ಇದು ಹೊರಗೆ ತೆಗೆದ ಮೇಲೆ ಇದು ಸ್ವಲ್ಪ ಉಳಿಕೆ ಜ್ಯೂಸ್ ಇರುತ್ತೆ. ಉಳಿಕೆ ಜ್ಯೂಸ್ ಇದನ್ನು ಹೀಗೆ ಇಟ್ಕೊಂಡು ಹಿಂಡಿ ತೆಗಿಬಿಡಿ. ಒಂದು ಡ್ರಾಪ್ ಕೂಡ ಇರಲ್ಲ. ಇಲ್ಲಿ ನೋಡಿ, ಬೀಜ ಬರೋದಿಲ್ಲ ರೀ, ಕಹಿ ಬರೋದಿಲ್ಲ, ತೊಳೆ ಬರೋದಿಲ್ಲ. ಬೀಜ ಅಲ್ಲೇ ಇದೆ ನೋಡಿ, ಬೀಜ ಅಲ್ಲಿ ತೆನೆಯ ಬೀಜ ಅಲ್ಲೇ ಇದೆ ನೋಡಿ. ಬೀಜ ಬೇರೆ, ಸಿಪ್ಪೆ ಬೇರೆ ಆಗಿರುತ್ತೆ. ಅದರ ಮುಸುಂಬೆ ಹಣ್ಣು ಕೊಟ್ಟೆ, ನಾನೇ ಕೊಡ್ತೀನಿ. ಕೈಯಾಗಿ ತೊಗೊಂಡ್ರೆ ಎಲ್ಲ ಕೈಯಾಗಿ ತೊಗೊಳ್ತಾರೆ. ಹಾಗಾಗಿ ಸಿಸ್ಟಮ್ ಕೊಟ್ಟೆ. 30 ರೂಪಾಯಿಗೆ ಒಂದು. ಸಿಗುವಾಗ ತೊಗೊಳ್ಳಿ, ಆಮೇಲೆ ಹುಡುಕಾಡಬೇಡಿ. 30 ರೂಪಾಯಿಗೆ ಒಂದು. ಇದು ಅನ್ಬ್ರೇಕಬಲ್, ಕೆಳಗೆ ಬಿದ್ದರೆ ಹೊಡೆದೋಗಲ್ಲ. ಕೊಟ್ಟೆ ಚೇಂಜ್ ಇಲ್ಲ ಖಾಲಿಗೆ. ಎಲ್ಲೂ ತೊಗೊಳಕ್ಕಾಗಲ್ಲ. ನಾನು ಕೃಷಿ ಮೇಳ, ಶ್ರೀಧಾನ್ಯ ಮೇಳ ಮತ್ತು ಫ್ಲವರ್ ಶೋ ಅಲ್ಲಿ ಇರ್ತೀನಿ. ನಾನು ಕೊಟ್ಟೆ 2 ಕೊಟ್ಟೆ. 8846585549. ಸರ್, ಗಿವ್ ಮಿ 10 rupees ಪ್ಲೀಸ್. ಗಿವ್ ಮಿ 10 rupees. ಅದು ಕೊಡ್ತೀನಿ, ನಾನೇ ಕೊಡ್ತೀನಿ. ತೊಗೊಳ್ಳಿ. 40 ಮೇಡಮ್ ಕೊಟ್ಟರು. ಸರಿ, ಹೇಗೆ ಚೇಂಜ್ ತಗೊಳ್ಳಿ. ಪುಟ್ಟಿ ಕೊಟ್ಟಲು, ಬೇಜಾರು ಮಾಡಮ್ಮ. ಎಷ್ಟು? 2 ಅಲ್ಲ? ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಂಬೆ ಹಣ್ಣು ಜ್ಯೂಸ್ ಮಾಡೋದು. 2. ನಿಮಗೆ ಎಷ್ಟು ಕೊಡ್ಬೇಕು? ನಾನು 10 ಕೊಡಿ. ನೀವು ಗಿವ್ ಮಿ 10 rupees ಪ್ಲೀಸ್. ಇಲ್ಲ ಸರ್. ಇಲ್ವಾ? ಸರಿ, 40 ತಗೊಳ್ಳಿ. ನಾನು 10 ಕೊಡಬೇಕು ಅವರಿಗೆ, ತಗೊಳ್ಳಿ.